ಸಭೆ ಸ್ಟಾರ್ಟ್ ಆಗುವ ತನಕ ನನಗೆ ಕನ್ಫ್ಯೂಷನ್ಸ್ ಇತ್ತು. ಇಂಗ್ಲೀಷಲ್ಲಿ ಮಾತಾಡಬೇಕಾ ಕನ್ನಡದಲ್ಲಿ ಮಾತಾಡಬೇಕಾ ಅಂತ ಹೇಳಿ ನಾನು ಎರಡೂ ಸ್ಪೀಚನ್ನು ಪ್ರಿಪೇರ್ ಮಾಡಿ ಬಂದಿದ್ದೇನೆ. ಯಾವಾಗ ಪ್ರಿನ್ಸಿಪಾಲ್ ಮೇಡಮ್ ಕನ್ನಡದಲ್ಲಿ ಸ್ವಾಗತ ಮಾಡಿದರು, ನಾನು ಕನ್ನಡದಲ್ಲಿ ಮಾತಾಡಬೇಕು ಅಂತ ಆಸೆ ಪಡ್ತೇನೆ. ನನ್ನ ಮುಂದೆ ಕೂತ್ಕೊಂಡು ನನ್ನ ಮಾತನ್ನು ಕೇಳ್ತಾ ಇರತಕ್ಕಂಥ ಪುಟ್ಟ 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 ಮಕ್ಕಳು ನನ್ನ ಇವತ್ತು ಟಾರ್ಗೆಟ್ ಗ್ರೂಪ್ ಆಗಿದ್ದಾರೆ. ನಾನಿವತ್ತು ಏನು ಮಾತಾಡಿದ್ರು ಕೂಡ ಮಕ್ಕಳಿಗೋಸ್ಕರ ಮಾತಾಡಬೇಕು. ಪೇರೆಂಟ್ಸಿಗೆ ನನ್ನ ಮಾತುಗಳು ಇವತ್ತು ಬೇಡ. ನಾನು ಏನು ಮಾತಾಡಿದ್ರೆ ಇವತ್ತು ಈ ಮಕ್ಕಳಿಗೋಸ್ಕರ, ಮಕ್ಕಳಿಗಾಗಿ ಮಾತಾಡ್ತೇನೆ. ಬಹಳ ಪ್ರೀತಿಯಿಂದ ಮಾತಾಡ್ತೇನೆ. 18 ವರ್ಷಗಳಿಂದ ಸನ್ಮಾನ್ಯ ಅಪ್ಪಣ್ಣ ಹೆಗಡೆಯವರ ಕನಸುಗಳನ್ನು ಇಟ್ಟುಕೊಂಡು ಅನುಪಮ ಮೇಡಮ್ ಅವರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಸುಭಾಷ್ ಚಂದ್ರ ಸರ್ ಅವರು ಈ ಕಾರ್ಯಕ್ರಮವನ್ನು ಗೈಡ್ ಮಾಡ್ತಾ ಇದ್ದಾರೆ. ನನಗೆ ಖಂಡಿತವಾಗಿ ಗೊತ್ತಿದೆ, ಗುರುಕುಲ ವಿದ್ಯಾಸಂಸ್ಥೆ ಇವತ್ತು ಬರೀ ಕುಂದಾಪುರಕ್ಕೆ ಸೀಮಿತವಾಗಿಲ್ಲ. ಕರ್ನಾಟಕದ ಬೆಸ್ಟ್ ಕಾಲೇಜಸ್ಗಳಲ್ಲಿ, ಬೆಸ್ಟ್ ವಿದ್ಯಾಸಂಸ್ಥೆಗಳಲ್ಲಿ ನೀವು ಟಾಪ್ 1 ಲಿಸ್ಟ್ ತೆಗೆದಾಗ, ಟಾಪ್ 3 ಲಿಸ್ಟ್ ತೆಗೆದಾಗ ಆ ಲಿಸ್ಟಲ್ಲಿ ಖಂಡಿತವಾಗಿ ಕೂಡ ಗುರುಕುಲ ವಿದ್ಯಾಸಂಸ್ಥೆ ಬರ್ತದೆ. ನಾನು ಈ ಮಾತನ್ನು ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಈ ಶಾಲೆಗೆ ನಾನು 5ನೇ ಸಲ ಬರ್ತಾ ಇದ್ದೇನೆ. ಕರ್ನಾಟಕದ ಟಾಪ್ 5, ಟಾಪ್ 6, ಟಾಪ್ 10 ಕಾಲೇಜಸ್ಗಳನ್ನು ತೆಗೆದಾಗ ಅದರಲ್ಲಿ ಒಂದು ಕಾಲೇಜು ಖಂಡಿತವಾಗಿ ಕೂಡ ಗುರುಕುಲ ಆಗಿರುತ್ತೆ ಅನ್ಸುವಂಥ ಮಾತನ್ನು ನಾನು ನಿಮ್ಮ ಚಪ್ಪಾಳಿಗಳ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹದಿನೆಂಟು ವರ್ಷಗಳಿಂದ ಈ ವಿದ್ಯಾಸಂಸ್ಥೆಯನ್ನು ಯಾರು ಮುನ್ನಡೆಸ್ತಾ ಇದ್ದಾರೆ, ಯಾರು ಗೈಡ್ ಮಾಡ್ತಾರೆ, ಯಾರು ಬ್ಲೆಸ್ ಮಾಡ್ತಾರೆ, ಅತೀ ದೊಡ್ಡ ಕ್ಯಾಂಪಸ್ಸನ್ನು ಯಾರು ವಿಸ್ತಾರ ಮಾಡ್ತಾ ಇದ್ದಾರೆ, ನಾನು ಅನುಪಮ ಮೇಡಮನ್ನು, ಸುಭಾಷ್ ಚಂದ್ರ ಸರನ್ನು ಖಂಡಿತವಾಗಿ ಕಂಗ್ರಾಚುಲೇಟ್ ಮಾಡ್ತೇನೆ. ನೀವು ದೇವರು ಮೆಚ್ಚುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಅಪ್ಪಣ್ಣ ಹೆಗಡೆಯವರ ಕನಸುಗಳನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ. ನಾನು ನಿಮ್ಮನ್ನು ಖಂಡಿತವಾಗಿ ಕಂಗ್ರಾಚುಲೇಟ್ ಮಾಡ್ತೇನೆ. ನಾನು ಇನ್ನು ಮುಂದಿನ ಮಾತುಗಳನ್ನು ಪುಟ್ಟ ಮಕ್ಕಳಿಗೋಸ್ಕರ ಮಾತಾಡಬೇಕು. ಬಹಳ ಪ್ರೀತಿಯಿಂದ ಮಾತಾಡ್ತೇನೆ. ದೀಪಾವಳಿ ಹಬ್ಬದ ಕಾರ್ಯಕ್ರಮ ಇವತ್ತು. ಇದನ್ನು ಆಲೋಕ ಅಂತ ಬಹಳ ಚಂದವಾಗಿ ಕರೆದಿದ್ದಾರೆ. ಆಲೋಕ ಅಂತ ಹೇಳಿದ್ರೆ ಬೆಳಕಿನ ಲೋಕ ಅಂತ ಅರ್ಥ. ಕತ್ತಲೆಯನ್ನು ಕಳೆದು ಬೆಳಕಿನ ಕಡೆ ಹೋಗುವಂಥ ಹಬ್ಬ ಅಂತ ಅರ್ಥ. ದೀಪಾವಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬ. ಯಾಕೆ ಅಂತ ನನ್ನ ಮಕ್ಕಳಿಗೆ ಹೇಳಬೇಕು, ಮಕ್ಕಳು ತಿಳ್ಕೊಳ್ಬೇಕು. ಇಲ್ಲಿ ಜಾಸ್ತಿ ಇವತ್ತು ಹಾಸ್ಟೆಲ್ನ ಮಕ್ಕಳಿದ್ದಾರೆ, ಅದನ್ನು ಹಾಸ್ಟೆಲ್ನ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಜಗತ್ತಿನ 130 ಕಂಟ್ರೀಸ್ಗಳಲ್ಲಿ ಇವತ್ತು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಭಾರತ ಮಾತ್ರ ಅಲ್ಲ, ಭಾರತದ ಎಲ್ಲ ರಾಜ್ಯಗಳಲ್ಲಿ ಕೂಡ ಇವತ್ತು ದೀಪಾವಳಿ ಹಬ್ಬದ ಆಚರಣೆ ಇದೆ. ದೀಪಾವಳಿಯನ್ನು ಹಬ್ಬಗಳ ರಾಜ ಅಂತ ಕರೀತಾರೆ. ಯಾಕಂದರೆ ಇಷ್ಟು ದೊಡ್ಡ ಹಬ್ಬ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ, ಕ್ರಿಸ್ಮಸನ್ನು ಹೊರತುಪಡಿಸಿ. ಜಗತ್ತಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಕಂಟ್ರೀಸ್ಗಳು ಇರುವ ಕಾರಣ ಇವತ್ತು ಕ್ರಿಸ್ಮಸ್ ಹಬ್ಬ ದೊಡ್ಡ ಹಬ್ಬ ಅಂತ ಕರೀತಾರೆ. ಬಟ್ ಎಲ್ಲಿ ಇವತ್ತು ಹಿಂದೂಗಳಿದ್ದಾರೆ ಅವರೆಲ್ಲ ಇವತ್ತು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಪುಟ್ಟ ಮಕ್ಕಳಿಗೆ ಗೊತ್ತಿರಲಿ, ಸಣ್ಣ ಮಕ್ಕಳಿಗೆ ಗೊತ್ತಿರಲಿ, ಅಮೇರಿಕಾದ ಅಧ್ಯಕ್ಷರ ಅಧಿಕೃತವಾಗಿರ್ತಕ್ಕಂಥ ಮನೆ ಇದೆ. ಅದನ್ನು ವೈಟ್ ಹೌಸ್ ಅಂತ ಕರೀತಾರೆ. ವೈಟ್ ಹೌಸಲ್ಲಿ ಅವರು ಇಡೀ ವರ್ಷದ ಅವಧಿಯಲ್ಲಿ 6 ಹಬ್ಬಗಳನ್ನು ಮಾತ್ರ ಆಚರಣೆ ಮಾಡ್ತಾರೆ. ಅದರಲ್ಲಿ ಒಂದು ಹಬ್ಬ ದೀಪಾವಳಿ ಅಂತ ಹೇಳೋದನ್ನು ನಾನು ಬಹಳ ಹೆಮ್ಮೆಯಿಂದ, ಬಹಳ ಜಂಬದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟು ದೊಡ್ಡ ಹಬ್ಬ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ. ಇದನ್ನು ಬರೀ ನಾನು ಒಂದು ಹಬ್ಬ ಅಂತ ಕರೆಯುವುದಿಲ್ಲ ಪುಟಾಣಿ ಮಕ್ಕಳೇ. ಇದೊಂದು ಹಬ್ಬಗಳ ಕಾಂಪ್ಲೆಕ್ಸು, ಹಬ್ಬಗಳ ಒಂದು ಸಂಘಟನೆ. ಹಲವು ಆಚರಣೆಗಳು ಸೇರಿ ದೀಪಾವಳಿ ಹಬ್ಬ ಇವತ್ತು ಆಗಿರತಕ್ಕಂಥದ್ದು. ಇದು ಯಾಕೆ ಪ್ರಾಮುಖ್ಯ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ, ಮಕ್ಕಳು ಕೇಳಬೇಕು ಅಂತ ಹೇಳುವಂಥದ್ದು. ನರಕಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಮಾಹಿಷ್ಮತಿ ನಗರವನ್ನು ಆಳ್ತಿದ್ದ. ಅವನಿಗೆ ತುಂಬ ವರ್ಷಗಳ ಕಾಲ ಬದುಕಬೇಕು, ದೀರ್ಘಾಯುಷ್ಯವನ್ನು ತಾಳಬೇಕು, ಸಾಯಬಾರದು ಅಂತ ಆಸೆ ಇತ್ತು. ಒಬ್ಬ ರಾಕ್ಷಸ ಅವನೇನು ಮಾಡ್ತಾನಂತ ಹೇಳಿದ್ರೆ ಬ್ರಹ್ಮನನ್ನ ಕುರಿತು ತಪಸ್ಸುಗಳನ್ನು ಮಾಡ್ತಾ ಹೋಗ್ತಾನೆ. ಮಕ್ಕಳು ಕಥೆಗಳನ್ನು ಕೇಳಬೇಕು, ಇವತ್ತು ಕಥೆ ಮಾತ್ರ ಹೇಳ್ತಾನೆ. ನರಕಾಸುರ ಬ್ರಹ್ಮದೇವನನ್ನ ಕುರಿತು ತಪಸ್ಸುಗಳನ್ನು ಮಾಡ್ತಾನೆ, ವರವನ್ನು ಪಡ್ಕೋತಾನೆ. ಯಾವ ವರವನ್ನು ಪಡ್ಕೊಳ್ತಾನಂತ ಹೇಳಿದ್ರೆ, ಯಾರು ಕ್ಷತ್ರಿಯ ಕನ್ಯೆಯರಿದ್ದಾರೆ ಅವರಿಂದ ಹುಟ್ಟಿದ ಮಕ್ಕಳಿಂದ ಮಾತ್ರ ಮರಣ, ಇಲ್ಲ ಅಂದ್ರೆ ಮರಣ ಇಲ್ಲ ಅಂತ ವರವನ್ನು ಪಡ್ಕೋತಾನೆ.
ಅವನಿಗೆ ದೀರ್ಘವಾಗಿ ಬದುಕಬೇಕು ಅಂತ ಆಸೆ ಇತ್ತು. ಅದಕ್ಕೇನು ಮಾಡ್ತಾನಂತ ಹೇಳಿದ್ರೆ, ಕ್ಷತ್ರಿಯ ಕನ್ಯೆಯರನ್ನೆಲ್ಲ ತಂದು ಸೆರೆಮನೆ ಒಳಗೆ ಹಾಕ್ತಾನೆ. ಜಗತ್ತಿಡೀ ಸುತ್ತಾಡ್ತಾ ಕ್ಷತ್ರಿಯ ಕನ್ಯೆಯರನ್ನ ತಂದು ಸೆರೆಮನೆ ಒಳಗೆ ಹಾಕ್ತಾನೆ. ಅವರಿಗೆ ಮದುವೆ ಮಾಡಲಿಕ್ಕೂ ಬಿಡೋದಿಲ್ಲ, ಮಕ್ಕಳಾಗ್ಲಿಕ್ಕೂ ಬಿಡೋದಿಲ್ಲ. ಅವರಿಗೆ ದೀರ್ಘ ವರ್ಷ ಬದುಕಬೇಕು ಅಂತ ಆಸೆ ಇರ್ತಕ್ಕಂಥದ್ದು. ಅವರೆಲ್ಲ ಕೃಷ್ಣ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಶ್ರೀಕೃಷ್ಣ ದೇವರು ನರಕಾಸುರನ ವಧೆ ಮಾಡ್ತಾರೆ, ಅವರನ್ನು ಸಾಯಿಸ್ತಾರೆ. 16,108 ಜನ ಕನ್ಯೆಯರನ್ನು ಹೊರಗೆ ತಗೊಂಡ್ಬರ್ತಾರೆ. ಸುಮಾರು ವರ್ಷಗಳ ಕಾಲ ಸೆರೆಮನೆ ಇಡ್ತಕ್ಕಂತಹ 16,108 ಜನ ಕನ್ಯೆಯರು ಹೊರಗೆ ಬರ್ತಾರೆ. ಕೃಷ್ಣನನ್ನ ಗಾಂಧರ್ವ ವಿಧಿಯಿಂದ ಮದುವೆ ಆಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡ್ತಾರೆ. ತಮ್ಮ ದೇಹದ ಮತ್ತು ಮನಸ್ಸಿನ ಕೊಳೆಯನ್ನು ತೊಳ್ಕೋತಾರೆ ಅಂತ ಹೇಳುವಂಥ ನಂಬಿಕೆ. ಅದಕ್ಕೋಸ್ಕರ ನರಕ ಚತುರ್ದಶಿ ನಾವು ಆಚರಣೆ ಮಾಡ್ತೇವೆ. ನಮ್ಮೊಳಗೊಬ್ಬ ನರಕಾಸುರ ಇದ್ದಾನೆ. ಯಾವ ನರಕಾಸುರ ಅಂತ ಹೇಳಿದ್ರೆ, ದೀರ್ಘ ವರ್ಷ ಬದುಕಬೇಕಂತ ಹೇಳುವಂಥ ಒಬ್ಬ ಅಸುರ ರಾಕ್ಷಸ ನಮ್ಮೊಳಗಿದ್ದಾನೆ. ಯಾವಾಗ ಆ ನರಕಾಸುರನ ವಧೆ ಆಗ್ತದೆ, ಆ ದಿನ ದೀಪಾವಳಿ ಆರಂಭ ಆಗ್ತದೆ, ಬೆಳಕಿನ ಹಬ್ಬ ಆರಂಭ ಆಗ್ತದೆ. ಎಲ್ಲ ಕಡೆ ಬೆಳಕು ತುಂಬಿಕೊಳ್ತಾ ಹೋಗ್ತದೆ, ಕತ್ತಲೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಅದರ ಮರುದಿವಸ ಬರುವಂಥ ಅತಿ ದೊಡ್ಡ ಹಬ್ಬ ಅಂದರೆ ದೀಪಾವಳಿ ಅಮಾವಾಸ್ಯೆ. ದೀಪಾವಳಿ ಅಮಾವಾಸ್ಯೆ ಯಾಕೆ ಗ್ರೇಟು ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ ದೇವರು ರಾವಣನ ವಧೆ ಮಾಡಿಕೊಂಡು, ರಾವಣನನ್ನು ಅವನು ಹತ್ಯೆ ಮಾಡಿಕೊಂಡು, ರಾವಣ ಸಂಹಾರವನ್ನು ಮಾಡಿಕೊಂಡು, ತಾನು ಕೊಟ್ಟ ಮಾತಿನಂತೆ 14 ವರ್ಷ ಆದ ಮೇಲೆ ಮತ್ತೆ ಅಯೋಧ್ಯೆಗೆ ಬರ್ತಾನೆ. ತನ್ನ ಪುಣ್ಯಭೂಮಿಗೆ ಬರ್ತಾನೆ, ತನ್ನ ಕರ್ಮಭೂಮಿಗೆ ಬರ್ತಾನೆ, ತನ್ನ ಜನ್ಮಭೂಮಿಗೆ ಬರ್ತಾನೆ. ಆಗ 14 ವರ್ಷಗಳಿಂದ ರಾಮ ಬೇಕು ಅಂತ ಹಂಬಲಿಸ್ತಾ ಇರತಕ್ಕಂಥ ಅಯೋಧ್ಯ ನಗರದ ವಾಸಿಗಳು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ರಂತೆ. ಎಲ್ಲರ ಮನೆಯ ಹಣತೆಗಳನ್ನು ಬೆಳಗಿದ್ರಂತೆ, ಪಟಾಕಿ ಸಿಡಿಸಿ ಸಂಭ್ರಮವನ್ನು ಪಟ್ಟರಂತೆ, ಸಿಹಿ ಊಟವನ್ನು ಮಾಡಿದ್ರಂತೆ, ಹೊಸ ಬಟ್ಟೆ ಹಾಕೊಂಡು ಕುಣಿದಾಡಿದ್ರಂತೆ. ಇದು ದೀಪಾವಳಿ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಶ್ರೀರಾಮಚಂದ್ರ ದೇವರು ಅಯೋಧ್ಯೆಗೆ ಮತ್ತೆ ಬಂದರು ಅಂತ ಹೇಳುವಂಥದ್ದು. ಮಕ್ಕಳು ಮೊನ್ನೆ ಪತ್ರಿಕೆಯಲ್ಲಿ ಖಂಡಿತವಾಗಿ ಓದಿದಿರಿ ಅಥವಾ ಟಿ ವಿಯಲ್ಲಿ ಖಂಡಿತವಾಗಿ ನೋಡಿದಿರಿ. ಲಕ್ಷಾಂತರ ಹಣತೆಗಳ ಮೂಲಕ ಮೊನ್ನೆ ಅಯೋಧ್ಯೆ ಸಿಂಗಾರಗೊಳ್ತು. ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಲಕ್ಷಾಂತರ ಹಣತೆಗಳ ಮೂಲಕ ದೀಪಾವಳಿ ಸಂಭ್ರಮವನ್ನು ಮಾಡಿದ್ರು. ಗಿನ್ನಿಸ್ ದಾಖಲೆ ಕ್ರಿಯೇಟ್ ಆಯಿತು. ಶ್ರೀರಾಮಚಂದ್ರ ದೇವರು ಬರ್ತಾನಂದ್ರೆ ಹಾಗೇನೆ ಜನ ಬಹಳ ಖುಷಿ ಪಡ್ತಾರೆ ಅಂತ ಹೇಳುವಂಥದ್ದು. ಅದೇ ದಿನ ಧನಲಕ್ಷ್ಮಿ ಪೂಜೆ ಆಗುವಂಥದ್ದು. ಲಕ್ಷ್ಮಿ ಯಾರು ಅಂತ ಮಕ್ಕಳಿಗೆ ಗೊತ್ತಿರಬೇಕು. ನಾನು ಹೇಳಬೇಕು, ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಹೇಳಬೇಕು. ಸಮುದ್ರ ಮಥನ ಅಂತ ಆಯಿತು. ಯಾಕಾಯಿತು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಸಮುದ್ರದಲ್ಲಿ ದೊಡ್ಡ ಅಲೆಗಳು ಬಂದು ಸುನಾಮಿ ಕ್ರಿಯೇಟ್ ಆಗಿ ಎಲ್ಲ ವಸ್ತುಗಳು ಕೂಡ ಸಮುದ್ರದ ಗರ್ಭವನ್ನು ಸೇರ್ಕೊಳ್ತು. ಒಳ್ಳೆಯದು ಸೇರ್ಕೊಳ್ತು, ಕೆಟ್ಟದ್ದು ಸೇರ್ಕೊಳ್ತು, ಸಮುದ್ರದ ಆಳಕ್ಕೆ ಹೋಯಿತು ಅಂತ ಹೇಳ್ತಾರೆ. ಆಗ ಮಂದರ ಪರ್ವತವನ್ನು ಕುಡುಗೋಲು ಮಾಡಿಕೊಂಡು ಒಬ್ಬ ಸರ್ಪವನ್ನು ಅವರು ದಾರ ಮಾಡಿಕೊಂಡು ಹಗ್ಗ ಮಾಡಿಕೊಂಡು ಸಮುದ್ರ ಮಥನವನ್ನು ಮಾಡ್ತಾರೆ. ಮಹಾಶೇಷ ಹಗ್ಗ ಆಗ್ತಾನೆ, ಮಂದರ ಪರ್ವತ ಕುಡುಗೋಲು ಆಗ್ತದೆ. ಆಗ ಅವರು ಸಮುದ್ರ ಮಥನವನ್ನು ಮಾಡ್ತಾ ಒಂದೊಂದೇ ವಸ್ತುವನ್ನು ಮೇಲೆ ತಗೊಂಡ್ಬರ್ತಾರೆ. ಆಗ ಮೇಲೆ ಬಂದಿರತಕ್ಕಂಥ ವಸ್ತುಗಳಲ್ಲಿ ತುಂಬ ಅದ್ಭುತವಾದ ವಸ್ತು ಅಂದರೆ ಲಕ್ಷ್ಮಿ ಅಂತ ಹೇಳುವಂಥದ್ದು. ಲಕ್ಷ್ಮಿ ಹುಟ್ಟಿದ ದಿವಸ ದೀಪಾವಳಿ ಅಮಾವಾಸ್ಯೆ. ಆ ದಿನ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ, ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ, ಭೂಮಿ ಲಕ್ಷ್ಮಿಯಾಗಿ ಸ್ವೀಕರಿಸ್ತಾರೆ. ಲಕ್ಷ್ಮೀ ಪೂಜನ ಮಾಡುತ್ತಾ ಧನ ಕನಕ ಬರಲಿ ಗದ್ದೆಗೆ, ಧನ ಕನಕ ಬರಲಿ ಮನೆಗೆ ಅಂತ ಹಾರೈಸ್ತಾರೆ. ಅದು 2ನೇ ದಿನದ ಅದ್ಭುತವಾದ ಕಾರ್ಯಕ್ರಮ.